ಬರುವಂತ ಮಕ್ಕಳಿಗೆ ನಾನು ಇದ್ದೀನಿ ಅಂತ ಒಂದು ಆಶೀರ್ವಾದ ಮಾಡೋದಾದ್ರೆ ನಾನು ಏನನ್ನ ಹೂವ ಇಟ್ಟು ನಿನ್ನ ಪ್ರಶ್ನೆ ಕೇಳ್ತಿರೋದಕ್ಕೆ ನೀನು ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟು ನೀನು ಇದ್ದೀನಿ ಅಂತ ತೋರಿಸ್ಕೊಡ್ಬೇಕು. ಎರಡನೇ ಪ್ರಶ್ನೆ, ಸದಾ ಕಾಲದಲ್ಲಿ ಬರುವಂತ ಮಕ್ಕಳಿಗೆ ನಾನು ಇದ್ದೀನಿ, ನನ್ನ ಸೇವೆ ಮಾಡಿ ಅಂತ ಹೇಳೋದೊಂದು ಎರಡನೇ ಪ್ರಶ್ನೆಗೂ ನೀನು ಹೂವ ಕೊಡ್ಬೇಕು ತಾಯಿ. ಅದೇ ನಾನು ನಿನ್ನ ಪ್ರಶ್ನೆ ಅಂತ ನಾನು ಕೇಳೋದು. ಪ್ರತಿಯೊಬ್ಬ ಮಕ್ಕಳಿಗೂ ನೀನು ಇದೆಯಾ ಅಂತ ತೋರಿಸ್ಕೊಟ್ಟು ಸದಾ ಕಾಲದಲ್ಲಿ ನಾನು ಈ ಸ್ಥಳದಲ್ಲಿ ಇರ್ತೀನಿ ಅನ್ನೋದಾದ್ರೆ ನೀನು ಆದಷ್ಟು ಬೇಗ ಈ ಒಂದು ಪುಷ್ಪವನ್ನು ಕೊಡು. ನೀನು ನಿಜವಾಗ್ಲೂ ವ್ಯವಸ್ಥೆ ಮಾಡ್ತಿರೋದಾದ್ರೆ ಆ ಮಕ್ಕಳಿಗೊಂದು ಒಳ್ಳೇದು ಮಾಡ್ಕೊಡ್ತಾ ಅಂತ ನನ್ನ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನೀನು ಯಾವ ರೀತಿ ಸ್ಪಂದಿಸ್ತೀಯಾ, ಯಾವ ರೀತಿ ಕೊಡ್ತೀಯಾ, ಅದು ನಿನಗೆ ಸಂಬಂಧಪಟ್ಟ ವಿಚಾರ ತಾಯಿ. ನೋಡಮ್ಮ, ನೀನ್ ಇದೆಯಾ ಇಲ್ಲ ಅನ್ನೋದನ್ನ ಜಗತ್ತಿಗೆ ನಿನ್ನ ಮಕ್ಕಳಿಗೆ ಯಾರು ಬರ್ತಾರೋ ಅವರಿಗೆ ತೋರಿಸ್ಕೊಡು ತಾಯಿ. ನಾನಿದ್ದೀನಿ, ನನ್ನ ಸೇವೆಗೋಸ್ಕರ ಬನ್ನಿ, ನಿಮಗೆ ನಾನು ಒಳ್ಳೇದು ಮಾಡ್ತೀನಿ ಅನ್ನೋ ನೀನು ಅವ್ರಿಗೆ ಆಶೀರ್ವಾದ ಮಾಡಿ ಸದಾ ಕಾಲದಲ್ಲಿ ಅನುಗ್ರಹ ಮಾಡು ತಾಯಿ. ನಾನು ಇದ್ದಿನ್ಕೊಂಡ್ರೋ ಬನ್ನಿ ಸೇವೆ, ನನ್ನ ಸೇವೆ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳು ತಾಯಿ. ಈ ಪುಷ್ಪವನ್ನ ನಿನ್ಗೆ ಅರ್ಪಣೆ ಮಾಡ್ತಾ ಇದ್ದೇನೆ.